ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಂಜುನಾಥ್ ಕನ್ನಡ ಟಾಕ್ಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಅಥವಾ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೊಂದು ನೋಟಿಫಿಕೇಶನ್ ಬರ್ತೈತಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಕನ್ನಡ ಬಿಗ್ ಬಾಸ್ ಸೀಸನ್ 11 ಇನ್ನೇನು ಕೊನೆ ಹಂತ ತಲುಪಿದೆ. ಇವತ್ತು ಮತ್ತು ನಾಳೆ ಅಂದರೆ ಸ್ಯಾಟರ್ಡೆ ಸಂಡೇ January 25th ಮತ್ತು January 26th ಬಿಗ್ ಬಾಸ್ ಫಿನಾಲೆ ನಡೀತಾ ಇದೆ. ಸೊ ಇವಾಗ ಎಲ್ಲರ ಕುತೂಹಲ ಇರೋದು ಯಾರಾಗ್ತಾರೆ ಈ ವರ್ಷದ ಬಿಗ್ ಬಾಸ್ ವಿನ್ನರ್ ಅಂತ. ಸೊ ನಾನಿವಾಗ ವಿಡಿಯೋ ಮಾಡೋ ಟೈಮಲ್ಲಿ ಆಲ್ರೆಡಿ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗಿದೆ. ಸೊ ಜಿಯೋ ಸಿನಿಮಾದಲ್ಲಿ ಏನು ವೋಟಿಂಗ್ ಲೈನ್ಸ್ ಓಪನ್ ಇತ್ತು ಬಿಗ್ ಬಾಸ್ ಫಿನಾಲೆಗೆ ವೋಟ್ ಮಾಡೋಕ್ಕಂತ, ಅದು ಆಲ್ರೆಡಿ ಕ್ಲೋಸ್ ಆಗಿದೆ. ಆ್ಯಂಡ್ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಆಲ್ರೆಡಿ ಒಂದಷ್ಟು ರಿಪೋರ್ಟ್ಸ್ ಓಡಾಡ್ತಾ ಇದೆ. ಸೊ ಇವ್ರಿಗೆ ಹೈಯೆಸ್ಟ್ ನಂಬರ್ ಆಫ್ ವೋಟ್ಸ್ ಬಂದಿದೆ, ಇವ್ರಿಗೆ ಟಫ್ ಕಾಂಪಿಟೇಷನ್ ಇದೆ, ಇವ್ರಿಗೆ ಫಿನಾಲೆ ಟಾಪ್ 2 ಇರ್ತಾರೆ ಅಂತ ಹೇಳಿ. ಸೊ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ, ಕೆಲವೊಂದು ಮೂಲಗಳ ಪ್ರಕಾರ ಇವರೇ ಬಿಗ್ ಬಾಸ್ ವಿನ್ನರ್ ಆಗ್ತಾರಂತ ಇಲ್ಲೊಂದಷ್ಟು ಪೋಸ್ಟ್ಗಳು, ಅಲ್ಲೊಂದಿಲ್ಲಷ್ಟು ಪೋಲ್ಗಳು ಕೂಡ ಓಡಾಡ್ತಾ ಇತ್ತು. ಸೊ ಬನ್ನಿ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ, ಯಾರಾಗ್ತಾರೆ ಸೀಸನ್ 11ನ ವಿನ್ನರ್ ಅಂತ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಮೋರ್ ದ್ಯಾನ್ 110 ಡೇಸ್ ನಡೆದಿರೋ ಈ ಬಿಗ್ ಬಾಸ್ ಸೀಸನ್ 11 ಇನ್ನೇನು ನಾಳೆ ಅಂದರೆ ಮುಗಿದೋಗ್ಬಿಡುತ್ತೆ. ಸಂಡೇ ಫಿನಾಲೆಲಿ ಒಬ್ಬರನ್ನ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಇವಾಗ ಮನೆಯಲ್ಲಿರೋದು 6 ಜನ ಕಂಟೆಸ್ಟೆಂಟ್ಸ್: ಮಂಜು, ಮೋಕ್ಷಿತಾ, ತ್ರಿವಿಕ್ರಮ್, ಭವ್ಯ, ಹನುಮಂತ ಆ್ಯಂಡ್ ರಜತ್. ಸೊ ಈ 6 ಜನರಲ್ಲಿ ಒಬ್ಬರಿಗೆ ಬಿಗ್ ಬಾಸ್ ಟೈಟಲ್ ಸಿಗುತ್ತೆ, ಸೀಸನ್ 11 ವಿನ್ನರ್ ಅಂತ ಅನೌನ್ಸ್ ಆಗುತ್ತೆ. ಸೊ ಈ 6 ಜನರಲ್ಲಿ ಬಿಗ್ ಬಾಸ್ ಟೈಟಲ್ನ ಎತ್ತಿಡಿಯೋರು ಯಾರು ಅನ್ನೋದು ಇವಾಗಿನ ಕ್ವಶನ್. ಸೊ ಯಾವಾಗ ಬಿಗ್ ಬಾಸ್ ಸೀಸನ್ ಫಿನಾಲೆಗೆ ವೋಟಿಂಗ್ ಲೈನ್ ಸ್ಟಾರ್ಟ್ ಆಯಿತು ಜಿಯೋ ಸಿನಿಮಾದಲ್ಲಿ, ಅವಾಗಿಂದ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರವರ ಪ್ಯಾನ್ ಪೇಜಸ್ಗಳಲ್ಲಿ ಪಿ ಆರ್ ಟೀಮ್ಗಳು ಅವ್ರು ಮುಂದಿದ್ದಾರೆ, ಇವ್ರು ಮುಂದಿದ್ದಾರೆ, ಅವ್ರ ಮಧ್ಯೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಇವ್ರಿಗೆ 1 ಕೋಟಿ ವೋಟ್ಸ್ ಬಂದಿದೆ ಅಂತ ಸಿಕ್ಕಾಪಟ್ಟೆ ಓಡಾಡ್ತಾ ಇತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ. ಬಟ್ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತಂದರೆ, ಓನ್ಲಿ ವೋಟಿಂಗ್ಸ್ ಮೇಲೆ ಬಿಗ್ ಬಾಸ್ ವಿನ್ನರ್ನ ಅನೌನ್ಸ್ ಮಾಡ್ತಾರಾ ಅಂತ. ಎಷ್ಟು ಸೀಸನ್ಗಳಲ್ಲಿ ಈ ರೀತಿ ಆಗಿದೆ ನಿಮ್ಗೆ ಗೊತ್ತಿರುತ್ತೆ. ಸೀಸನ್ 1ಇಂದ ಸೀಸನ್ 11ವರೆಗೂ ಯಾರು ನೋಡಿದಾರಂತ, ಬರೀ ವೋಟಿಂಗ್ಸ್ ಮೇಲೆ ಬಿಗ್ ಬಾಸ್ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರಾ ಅನ್ನೋದು ಕ್ವಶನ್ ಇವಾಗ. ಸೊ ನಿಮ್ಗೆ ಗೊತ್ತಿರುತ್ತೆ, ಬಿಗ್ ಬಾಸ್ ಟೀಮ್ ಆಗಲಿ ಅಥವಾ ಕಲರ್ಸ್ ಟೀಮ್ ಆಗಲಿ ಬರೀ ವೋಟಿಂಗ್ಸ್ ಮೇಲೆ ಬಿಗ್ ಬಾಸ್ ಸೀಸನ್ನ ವಿನ್ನರ್ ಅಂತ ಅನೌನ್ಸ್ ಮಾಡೋಕ್ಕಾಗ ಹೋಗಲ್ಲ. ಈ ಒಂದು ಕಾರ್ಯಕ್ರಮನ ಯಾರು ಬಿಗ್ ಬಾಸ್ 1ರಿಂದ ಸೀಸನ್ 11ವರೆಗೂ ನೋಡ್ಕೊಂಡು ಬಂದಿರ್ತಾರೆ ಆ ಜನಗಳಿಗೆ ಗೊತ್ತಿರುತ್ತೆ ಹೆಂಗೆ ಒಂದು ವಿನ್ನರ್ನ ಅನೌನ್ಸ್ ಮಾಡ್ತಾರಂತ ಹೇಳಿ. ಬರೀ ವೋಟಿಂಗ್ಸ್ ಮೇಲೆ ವಿನ್ನರ್ ಅಂತ ಅನೌನ್ಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ವ್ಯಕ್ತಿ ಕಾಂಟ್ರಿಬ್ಯೂಷನ್ ಮನೇಲಿ ಹೆಂಗಿದೆ, ಆ ಒಂದು ವ್ಯಕ್ತಿಯಿಂದ ಬಿಗ್ ಬಾಸ್ ಟೀಮ್ಗೆ, ಕಲರ್ಸ್ಗೆ ಎಷ್ಟು TRP ಸಿಕ್ಕಿದೆ, ಆ ಒಂದು ವ್ಯಕ್ತಿ ಪ್ರೆಸೆನ್ಸಿಂದ ಇವ್ರಿಗೆ ಎಷ್ಟು ಲಾಭ ಇದೆ ಅನ್ನೋದನ್ನು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಒಂದು ಬಿಗ್ ಬಾಸ್ ಸೀಸನ್ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ. ಬಟ್ ಹಾಗಂತ ಬರೀ ಕಾಂಟ್ರಿಬ್ಯೂಷನ್ ಮೇಲೆ ಡಿಪೆಂಡ್ ಆಗಿರಲ್ಲ, ವೋಟ್ಸ್ ಕೂಡ ಬೇಕೇ ಬೇಕು. ಅವ್ರಿಗೆ ವೋಟ್ಸು ಬಂದಿರಬೇಕು ಆ್ಯಂಡ್ ಕಾಂಟ್ರಿಬ್ಯೂಷನ್ ಕೂಡ ಚೆನ್ನಾಗಿರಬೇಕು. ಇವಾಗ ಹೋಗ್ಲಪ್ಪ, ನಾವು ಲಾಸ್ಟ್ ಸೀಸನ್ನೇ ಒಂದು ಎಕ್ಸಾಂಪಲ್ ಆಗಿ ತೊಗೊಳ್ಳೋಣ. ಲಾಸ್ಟ್ ಸೀಸನ್ ಒನ್ ಆಫ್ ದ ಸಕ್ಸಸ್ಫುಲ್ ಸೀಸನ್ ಬಿಗ್ ಬಾಸ್ ಟೀಮ್ಗೆ ಆ್ಯಂಡ್ ಕಲರ್ಸ್ ಕನ್ನಡಗೆ. ಲಾಸ್ಟ್ ಸೀಸನಲ್ಲೂ ಅಷ್ಟೇ, ಕಾರ್ತಿಕ್ ಆಗಲಿ ಅಥವಾ ಸಂಗೀತ ಆಗಲಿ ಅಥವಾ ವಿನಯ್ ಆಗಲಿ, ಪ್ರತಾಪ್ ಆಗಲಿ ಅಥವಾ ಬೇರೆ ಇನ್ನಿಬ್ಬರು ಕಂಟೆಸ್ಟೆಂಟ್ಸ್ ಆಗಲಿ, ಕಾಂಟ್ರಿಬ್ಯೂಷನ್ ಕೂಡ ಇತ್ತು. ಆ್ಯಂಡ್ ಇದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ಇದ್ದಿದ್ದು ಸಂಗೀತ ಮತ್ತು ವಿನಯ್ದು. ಅದನ್ನು ಸುದೀಪ್ ಅವರೇ ಓಪನ್ ಆಗಿ ಸ್ಟೇಜಲ್ಲೇ ಹೇಳ್ತಾರೆ. ಅವರಿಬ್ಬರು ಈ ಸೀಸನಲ್ಲಿ ಇರಲಿಲ್ಲ ಅಂತಂದರೆ ಈ ಸೀಸನ್ ಇಷ್ಟೊಂದು ಸಕ್ಸಸ್ಫುಲ್ ಆಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂಥೇಳಿ. ಸೊ ಇಷ್ಟೊಂದು ಸುದೀಪ್ ಅವರೇ ಸ್ಟೇಜ್ ಮೇಲೇ ಹೇಳಿದ್ರು ಸಹ ಅವರಿಬ್ಬರು ಬಿಗ್ ಬಾಸ್ ಟೈಟಲ್ನ ವಿನ್ ಆಗಕ್ಕೆ ಆಗಲಿಲ್ಲ. ದ್ಯಾಟ್ ಈಸ್ ಬಿಕಾಸ್ ಆಫ್ ಓಟ್ಸ್ ಬೇಕೇ ಬೇಕು. ಅಟ್ ಎನಿ ಕಾಸ್ಟ್ ವೋಟಿಂಗ್ ಬರಲೇಬೇಕು. ಸೊ ಕೊನೆ ಗೆದ್ದಿದ್ದಾರು? ಕೊನೆ ಗೆದ್ದಿದ್ದು ಕಾರ್ತಿಕ್. ನಾನು ಕಾರ್ತಿಕ್ ಡಿಸರ್ವಿಂಗ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಕಾರ್ತಿಕ್ ಡಿಸರ್ವಿಂಗ್ ಕಂಟೆಸ್ಟೆಂಟ್. ಬಟ್ ವೋಟಿಂಗ್ಸ್ ಪ್ರಕಾರ ಬಂದರೆ ಕಾರ್ತಿಕ್ಗೆ ಸಿಕ್ಕಾಪಟ್ಟೆ ವೋಟ್ಸ್ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ನಾವು. ಸೊ ಅಲ್ಲಿ ಜಾಸ್ತಿ ಕಾಂಪಿಟೇಷನ್ ಇದ್ದು ಡ್ರೋನ್ ಪ್ರತಾಪು ಕೂಡ, ಜನ ಕೂಡ ಹುಚ್ಚರಾಗಿ ಬಿದ್ದರು ಅವನಿಗೆ ಅಲ್ಲಿ ಆ ಸೀಸನಲ್ಲಿದ್ದಾಗ. ಬಟ್ ಕೊನೆಗೆ ವಿನ್ ಆಗಿದ್ದು ಕಾರ್ತಿಕ್. ಎಸ್, ಹಿ ಈಸ್ ಅ ಡಿಸರ್ವಿಂಗ್ ಕಂಟೆಸ್ಟೆಂಟ್. ಬಟ್ ನಾನು ಹೇಳಕ್ಕೆ ಹೋಗ್ತಾ ಇರೋದೇನಂತಂದರೆ, ಬರೀ ಪ್ಯೂರ್ ವೋಟಿಂಗ್ಸ್ ಮೇಲೆ ಅಥವಾ ಪ್ಯೂರ್ ಪರ್ಫಾರ್ಮೆನ್ಸ್ ಮೇಲೇ ಬಿಗ್ ಬಾಸ್ ವಿನ್ನರ್ ಅಂತ ಅನೌನ್ಸ್ ಮಾಡಲ್ಲ. ವೋಟಿಂಗ್ಸು ಇರಬೇಕು ಆ್ಯಂಡ್ ಅವ್ರದ್ದು ಒಳಗಡೆ ಪರ್ಫಾರ್ಮೆನ್ಸ್ ಹೆಂಗಿದೆ, ಬಿಗ್ ಬಾಸ್ಗೆ ಆ ಒಂದು ವ್ಯಕ್ತಿಯಿಂದ ಎಷ್ಟು ಹೆಲ್ಪ್ ಆಗಿದೆ, ಆ ಒಂದು ವ್ಯಕ್ತಿಯಿಂದ ಎಷ್ಟು TRP ಬಂದಿದೆ, ಅವ್ರು ಇರೋದ್ರಿಂದ ಬಿಗ್ ಬಾಸ್ನ ಎಷ್ಟು ಜನ ನೋಡ್ತಾ ಇದ್ದಾರೆ, ಇದೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಅನಲೈಸ್ ಮಾಡಿ ಬಿಗ್ ಬಾಸ್ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ. ಅದನ್ನೇ ನಾವು ಇವಾಗ ಬಿಗ್ ಬಾಸ್ ಸೀಸನ್ 1ಇಂದ ಸೀಸನ್ 10ವರೆಗೂ ನೋಡ್ಕೊಂಡು ಬಂದಿರೋದು. ಬಟ್ ನಾವು ಮಾತ್ರ ಅವ್ರು ವಿನ್ ಆಗ್ತಾರೆ, ಇವ್ರು ವಿನ್ ಆಗ್ತಾರೆ, ಇವ್ರಿಗೆ ಜಾಸ್ತಿ ವೋಟ್ಸ್ ಬಂದಿದೆ ಅಂತೆ, ಅವ್ರು ಜಾಸ್ತಿ ವೋಟ್ಸ್ ಬಂದಿದೆ ಅಂತ ತಲೆ ಕೆಡಿಸ್ಕೊತಾನೆ ಇರ್ತೀವಿ. ಬಟ್ ಅದು ಆ ರೀತಿ ನಡೆಯಲ್ಲ.
ಸೊ ಕಮಿಂಗ್ ಟು ಸೀಸನ್ 11 ವೋಟಿಂಗ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಆ್ಯಂಡ್ ಕಲರ್ಸ್ ಟೀಮ್ ಅವ್ರಿಗೆ ಯಾರು ವಿನ್ನರ್ ಅಂತ ಗೊತ್ತಾಗಿರುತ್ತೆ ಇವಾಗ. ಸೊ ಇವತ್ತು ನಡೆಯೋ ಸ್ಯಾಟರ್ಡೆ ಎಪಿಸೋಡಲ್ಲಿ ಸುದೀಪ್ ಅವರು ಒಂದು 2 ಜನನ ಆಚೆ ಕರೀತಾರೆ. ಇವಾಗಿರೋದು 6 ಜನ, 6 ಜನರಲ್ಲಿ 2 ಜನನ ಆಚೆ ಕರೀತಾರೆ. ಇನ್ನು 4 ಜನನ ನಾಳೆ ಎಪಿಸೋಡಲ್ಲಿ 4 ಜನರಲ್ಲಿ ಒಬ್ಬರನ್ನ ವಿನ್ನರ್ ಅಂತ ಅನೌನ್ಸ್ ಮಾಡ್ತಾರೆ. ಬಟ್ ಇವಾಗ ಜನಗಳ ತಲೆಯಲ್ಲಿ ಓಡ್ತಾ ಇರೋದು ಒಂದೇ ಒಂದು ಕ್ವಶನ್ನು, ಬಿಗ್ ಬಾಸ್ ವಿನ್ನರ್ ಯಾರಾಗ್ತಾರೆ ಅಂತ. ಸೊ ಅದನ್ನ ಸೂಕ್ಷ್ಮವಾಗಿ ನೋಡಿದಾಗ, ಸೊ ಈ ಸಲದ ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ಒಂದು 2 ವೀಕ್ಸ್, ಒಂದು ಫಸ್ಟ್ 2 ವೀಕ್ಸ್ ಏನಂತೂ TRP ಸಾಕತ್ತಾಗನೇ ಓಡ್ತಂತೆ. ಆ್ಯಂಡ್ ನಿಮ್ಗೆ ಗೊತ್ತಿದೆ ಅದಕ್ಕೆ ಏನು ಕಾರಣ, ಯಾವ ವ್ಯಕ್ತಿಯಿಂದ ಓಡ್ತು ಅಂತ ಹೇಳಿ. ಬಟ್ ಯಾವಾಗ ಆ ವ್ಯಕ್ತಿ ಲಾಯರ್ ಜಗದೀಶ್ ಅವ್ರು ಆಚೆ ಬರ್ತಾರೆ, ಅದಾದಮೇಲೆ ಒಂದು 2 ವೀಕ್ಸ್ ಬಿಗ್ ಬಾಸ್ TRP ಆಗಲಿ ಅಷ್ಟು ಎಫೆಕ್ಟಿವ್ ಆಗಿರಲಿಲ್ಲ ಅಂತ ನನಗನ್ಸಿದ್ದು. ಬಟ್ ಯಾವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ, ಹನುಮಂತ ಆಗಲಿ ರಜತ್ ಆಗಲಿ ಯಾವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಳ್ತಾರೆ ಬಿಗ್ ಬಾಸ್ ಮನೆಗೆ, ಆವಾಗ ಮತ್ತೆ ಬಿಗ್ ಬಾಸ್ಗೆ ಒಂದು ಕಳೆ ಬರುತ್ತೆ. ಆ್ಯಂಡ್ ಅದಾದಮೇಲೆ ಮತ್ತೆ ಜನರು ಬಿಗ್ ಬಾಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಪೆಷಲಿ ಹನುಮಂತನ ಇನ್ನೋಸೆನ್ಸ್ ಆಗಲಿ, ಕಾಮಿಡಿ ಆಗಲಿ, ಆ ಸಿಂಗಿಂಗ್ ಆಗಲಿ, ಅಥವಾ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡೋದಾಗಲಿ, ಅದು ಸಿಕ್ಕಾಪಟ್ಟೆ ಲೈಕ್ ಆಯಿತು ಜನರಿಗೆ. ಆ್ಯಂಡ್ ರಜತ್ತು ಅಷ್ಟೇ, ರಜತ್ನ ಆ್ಯಟಿಟ್ಯೂಡ್, ಅವನ ಬಿಹೇವಿಯರ್, ಅವ್ನು ಮಾತಾಡೋ ಸ್ಟೈಲ್ ಆಗಲಿ, ಅಲ್ಲಿ ಇಲ್ಲಿ ಒಂಚೂರು ಕಿರಿಕಿರಿ ಅನಿಸಿದ್ರು ಸಹ ಜನ ಆ ಒಂದು ಎಂಟರ್ಟೈನ್ಮೆಂಟ್ ಅಂತ ಕನ್ಸಿಡರ್ ಮಾಡಿ ಇಲ್ಲಿವರೆಗೂ ತೊಗೊಂಡು ಬಂದಿದ್ದಾರೆ. ಸೊ ನನಗನ್ಸೋ ಪ್ರಕಾರ ಹನುಮಂತು ಅಥವಾ ರಜತ್ ಇವರಿಬ್ಬರಲ್ಲಿ ಒಬ್ಬರು ಟಾಪ್ 2 ಅಲ್ಲಿ ಇದ್ದೇ ಇರ್ತಾರೆ ಅಂತ ಹೇಳಿ. ಇವರಿಬ್ಬರಲ್ಲಿ ಒಬ್ಬರು ಸುದೀಪ್ ಅವರ ಆ ಕಡೆ ಕೈ ಅಥವಾ ಈ ಕಡೆ ಕೈಯಲ್ಲಿ ಇದ್ದೇ ಇರ್ತಾರೆ ಅಂತ ಹೇಳಿ. ಸ್ಪೆಷಲಿ ಹನುಮಂತನಿಗೆ ಸಿಕ್ಕಾಪಟ್ಟೆನ ಸಪೋರ್ಟ್ ಇದೆ ಜನರ ಕಡೆಯಿಂದ. ಆ ಒಂದು ಇನ್ನೋಸೆನ್ಸ್ಗೆ, ಅವನೊಂದು ಕ್ಯಾರೆಕ್ಟರ್ಗೆ ಸಿಕ್ಕಾಪಟ್ಟೆ ಜನನ ಫ್ಯಾನ್ಸ್ ಇದ್ದಾರೆ. ಆ್ಯಂಡ್ ಉತ್ತರ ಕರ್ನಾಟಕ ನಮ್ಮ ಸೈಡ್ ಆಗಲಿ ಅಥವಾ ಸೌತ್ ಕರ್ನಾಟಕ ಸೈಡ್ ಆಗಲಿ ತುಂಬ ಜನನೇ ವೋಟ್ ಮಾಡ್ತಾ ಇದ್ದಾರೆ ಅವನಿಗೆ. ಆ್ಯಂಡ್ ಇವರಿಬ್ಬರಿಗೆ ಕಾಂಪಿಟೇಟಿವ್ ಆಗಿರೋದು ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ. ಸೊ ಮೋಕ್ಷಿತಾ ಕಂಪೇರ್ ಮಾಡಿದ್ರೆ ತ್ರಿವಿಕ್ರಮ್ ಎಲ್ಲೋ ಒಂದು ಕಡೆ ಒಂಚೂರು ಮುಂಚೂಣಿಯಲ್ಲಿದ್ದಾರೆ ಅಂತ ನನಗನ್ಸುತ್ತೆ. ಆಲ್ಮೋಸ್ಟ್ ಇದು ಬಿಗ್ ಬಾಸ್ ಸೀಸನ್ 11 ಆಲ್ಮೋಸ್ಟ್ 10 ಸೀಸನ್ ಆಯಿತು. ಈ 10 ಸೀಸನ್ಗಳಲ್ಲಿ ಒಂದೇ ಒಂದು ಸೀಸನಲ್ಲಿ ಒಂದು ಹೆಣ್ಮಗಳು ಬಿಗ್ ಬಾಸ್ ಟೈಟಲ್ನ ಗೆದ್ದಿದ್ದು, ಅದು ಶ್ರುತಿ ಅವರು ಸೀಸನ್ 3ಅಲ್ಲಿ. ಬಟ್ ಅದಾದಮೇಲೆ ಯಾವೊಂದು ಹುಡುಗಿ ಕೂಡ ಅಥವಾ ಯಾವೊಂದು ಹೆಣ್ಮಗಳು ಕೂಡ ಬಿಗ್ ಬಾಸ್ ವಿನ್ನರ್ ಆಗಕ್ಕೆ ಸಾಧ್ಯನೇ ಆಗಲಿಲ್ಲ. ಸೊ ಲಾಸ್ಟ್ ಸೀಸನ್ನು ಅಷ್ಟೇ, ಎಲ್ಲೋ ಒಂದು ಕಡೆ ಸಂಗೀತ ಗೆಲ್ಲಬಹುದು, ಒಂದು ಹುಡುಗಿಯಾಗಿ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಳೆ, ಒಂದು ಬಿಗ್ ಬಾಸ್ನ ಸಕ್ಸಸ್ಫುಲ್ ಜರ್ನಿಯಲ್ಲಿ ಸಂಗೀತದು ಒಂದು ದೊಡ್ಡ ಪಾಲಿದೆ ಅಂತ ಹೇಳ್ಬಿಟ್ಟು ಅವಳು ಗೆಲ್ಲಬಹುದು ಅಂತ ಒಂದು ಟಾಕ್ ಇತ್ತು. ಬಟ್ ಕೊನೆಗೆ ಅದು ಕೂಡ ಸಾಧ್ಯ ಆಗಲಿಲ್ಲ ಸೀಸನ್ 10ಅಲ್ಲಿ. ಸೊ ಈ ಸೀಸನಲ್ಲಿ ಮೋಕ್ಷಿತಾ ಅವರು ಗೆಲ್ತಾರಾ ಅನ್ನೋದು ಒಂದು ಪ್ರಶ್ನೆ. ಸೊ ಅದನ್ನು ನಾವು ಕಾದು ನೋಡಬೇಕು. ಭವ್ಯ ಆಗಲಿ ಅಥವಾ ಮೋಕ್ಷಿತಾ ಆಗಲಿ ಯಾವುದಾದ್ರು ಒಂದು ಹುಡುಗಿ ಈ ಸೀಸನ್ನ ಗೆಲ್ಲಬಹುದಾ ಅಂತ ಹೇಳಿ. ಸೊ ನೆಕ್ಸ್ಟ್ ನಾನು ಮಾತಾಡ್ತಾ ಇರೋದು ಭವ್ಯ ಮತ್ತು ಉಗ್ರಂ ಮಂಜು ಬಗ್ಗೆ. ಸೊ ಇವರಿಬ್ಬರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಈ ಸೀಸನಲ್ಲಿ, ಇವ್ರೇನಾದ್ರು ಗೆಲ್ಲೋ ಸಾಧ್ಯತೆ ಇದೆಯಾ ಅಂತ ಹೇಳಿದರೆ, ಎಲ್ಲೋ ಒಂದು ಕಡೆ ನನಗೆ ಉಗ್ರಂ ಮಂಜು ಸ್ಟಾರ್ಟಿಂಗಲ್ಲಿ ಯಾವಾಗ ಒಂದು ಬಿಗ್ ಬಾಸ್ ಸ್ಟಾರ್ಟ್ ಆಯಿತು, ಒಂದು 2 ವೀಕ್ಸ್, ಫಸ್ಟ್ 2-3 ವೀಕ್ಸ್ ಅವ್ರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತಂದರೆ ಟಾಪ್ ಲೆವೆಲ್ ಇತ್ತು. ಬಟ್ ಅದಾದಮೇಲೆ ಏನು ಅವರು ಪರ್ಫಾರ್ಮೆನ್ಸ್ ತೋರಿಸಿದ್ರು ಬಿಗ್ ಬಾಸ್ ಎಪಿಸೋಡ್ಸ್ಗಳಲ್ಲಿ, ಬಟ್ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಕಳೆದು ಹೋದ್ರು ಅಂತ ನನ್ನ ಅನಿಸಿಕೆ. ಆ ಕಳೆದು ಹೋಗೋಕ್ಕೆ ಕಾರಣ ಏನಂತ ನಿಮಗೂ ಗೊತ್ತು. ಅದು ಎಲ್ಲೋ ಒಂದು ಕಡೆ ನನಗೆ ಬಿಗ್ ಬಾಸ್ ಫಿನಾಲೆ ರೀಚ್ ಆಗ್ತಾರೆ ಅಂತ ಡೌಟ್ ಇತ್ತು. ಬಟ್ ಫಿನಾಲೆ ರೀಚ್ ಆದರು. ಗೆಲ್ಲೋ ಕ್ಯಾಂಡಿಡೇಟ್ ಅಂತ ಚೆಕ್ ಮಾಡಿದ್ರೆ ನನಗೆ ಎಲ್ಲೋ ಒಂದು ಕಡೆ ಡೌಟು, ಉಗ್ರ ಮಂಜು ಅವರು ಬಿಗ್ ಬಾಸ್ ಟೈಟಲ್ನ ತಗೊಂಡು ಹೋಗಬಹುದಾ ಅಂತ ಹೇಳಿ ಕೇಳಿದ್ರೆ ಡೌಟು. ಸೊ ಅದು ಎಲ್ಲೋ ಒಂದು ಕಡೆ ಉಗ್ರಂ ಮಂಜುಗೆ ಒಂದು ಹಿಂದೇಟು ಹಾಕುತ್ತೆ ಅಂತ ನನಗನ್ಸುತ್ತೆ. ಸೊ ನನ್ನ ಪ್ರಕಾರ ಅವರು ವಿನ್ನರ್ ಆಗೋದು ಡೌಟು. ಸೊ ನೆಕ್ಸ್ಟ್ ಇನ್ನು ಭವ್ಯ ಬಗ್ಗೆ ಮಾತಾಡಬೇಕು ಅಂತಂದರೆ, ಟಾಸ್ಕ್ಗಳಲ್ಲಿ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾಳೆ ಹುಡುಗಿ, ಸಖತ್ತಾಗಿಯೇ ಆಡಿದ್ದಾಳೆ. ಬಟ್ ಭವ್ಯಾಗೆ ವಿನ್ ಆಗೋ ಎಲ್ಲ ಕ್ಯಾಪಬಿಲಿಟೀಸ್ ಇದೆಯಾ, ವೋಟ್ಸ್ ಬಂದಿದೆಯಾ, ಅಥವಾ ಆ ಲೆವೆಲ್ ಪರ್ಫಾರ್ಮೆನ್ಸ್ ಅವ್ರು ಕೊಟ್ಟಿದ್ದಾರಾ ಅಂತ ಚೆಕ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಕಡೆನೇ ಎಡವಿದ್ದಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಜನಗಳಿಗೆ ಒಂಥರ ಹೆಂಗೆ ಅನಿಸುತ್ತೆ ಅಂದರೆ, ಇವಳು ಮಾಡ್ತಾ ಇರೋದು ನಾಟಕ, ಇವಳದು ಆ್ಯಕ್ಚುಯಲ್ ಬಿಹೇವಿಯರ್ ಇದಲ್ಲ, ತ್ರಿವಿಕ್ರಮ್ ಜೊತೆ ಅದಾಯಿತು ಇದಾಯಿತು ಅಂತ ನಾಟಕ ಮಾಡ್ತಿರೋದು, ಹಾಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಓಡಾಡ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೊ ಅದು ಎಲ್ಲೋ ಒಂದು ಕಡೆ ಭವ್ಯಂಗೆ ಹಿಂದೆಟ್ಟು ಆಗಬಹುದು. ಸೊ ನನ್ನ ಪ್ರಕಾರ ಭವ್ಯ ಕೂಡ ಫಿನಾಲೆ ಟಾಪ್ 2 ಡೌಟು. ಸೊ ಭವ್ಯ ಮತ್ತು ಉಗ್ರಂ ಮಂಜು ಅವರು ನನ್ನ ಪ್ರಕಾರ 5th and 6th ಪ್ಲೇಸಲ್ಲಿ ಹೊರಗೆ ಬರ್ಬೋದು ಅಂತ ನನ್ನ ಅನಿಸಿಕೆ. ಸೊ ಇವಾಗ ಓವರಾಲ್ ಕರ್ನಾಟಕ ಕಾಯ್ತಾ ಇರೋದು ಯಾರಾಗ್ತಾರೆ ಬಿಗ್ ಬಾಸ್ ಸೀಸನ್ 11ನ ವಿನ್ನರ್ ಅಂತ. ಸೊ ನನ್ನ ಒಪಿನಿಯನ್ ಹೇಳಬೇಕು, ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳಬೇಕು ಅಂತಂದರೆ
ಹನುಮಂತಿಗೆ ಜಾಸ್ತಿ ಚಾನ್ಸಸ್ ಇದೆ ಬಿಗ್ ಬಾಸ್ ಸೀಸನ್ ವಿನ್ ಆಗೋಕ್ಕೆ. ಆ್ಯಂಡ್ ಹನುಮಂತು ವಿನ್ ಆಗಲಿಲ್ಲ ಅಂತಂದರೆ ಬೇರೆಯವ್ರಿಗೆ ಎಷ್ಟು ಚಾನ್ಸ್ ಇದೆ ಅಂತ ನೋಡಿದ್ರೆ ನನ್ನ ಪ್ರಕಾರ ರಜತ್ ಅಥವಾ ಮೋಕ್ಷಿತಾಗೆ ಜಾಸ್ತಿ ಚಾನ್ಸಸ್ ಇದೆ ಬಿಗ್ ಬಾಸ್ ಸೀಸನ್ 11ನ ವಿನ್ ಆಗೋಕ್ಕಂತಂದ್ಬಿಟ್ಟು. ಬಟ್ ಮ್ಯಾಕ್ಸಿಮಮ್ ಚಾನ್ಸ್ ಇರೋದು ನನ್ನ ಪ್ರಕಾರ ಹನುಮಂತಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇದೆ ಓವರಾಲ್ ಕರ್ನಾಟಕದಿಂದ. ಸೊ ಆ್ಯಂಡ್ ಹೀ ಶುಡ್ ವಿನ್ ಅಂತ ನನಗನ್ಸುತ್ತೆ. ಬಿಕಾಸ್ ಅವ್ರು ಬಂದಾದಮೇಲೆ ಬಿಗ್ ಬಾಸ್ಗೆ ಒಂದು TRP ಅಂತ ಜಾಸ್ತಿ ಬಂದಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ಹೀ ಪ್ರೂವ್ಡ್ ಅವರು ಏನಕ್ಕೆ ಫಿನಾಲೆ ರೀಚ್ ಆಗಿದ್ದಾರೆ. ಆ್ಯಂಡ್ ಹಿ ಹ್ಯಾಸ್ ದಟ್ ಅಬಿಲಿಟಿ ಟು ವಿನ್ ಅಂತ ಹೇಳಿ. ಸೊ ನನ್ನ ಪ್ರಕಾರ ಹನುಮಂತು ವಿನ್ ಆಗ್ತಾರೆ. ಆ್ಯಂಡ್ ಅವ್ರು ಆಗಲಿಲ್ಲ ಅಂತಂದರೆ ಆಬ್ವಿಯಸ್ಲಿ ಇಟ್ ಈಸ್ ಮೋಕ್ಷಿತಾ ಆರ್ ರಜತ್ ಅಂತ ಅನಿಸುತ್ತೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗಬಹುದು, ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವೀಡಿಯೋಸ್ನ ಲೈಕ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಅಪ್ಡೇಟ್ ಕೊಡ್ತೀನಿ ಬಿಗ್ ಬಾಸ್ ಬಗ್ಗೆ. ಇವತ್ತು ಸಾಟರ್ಡೇಲಿ ಎಷ್ಟು ಜನ ಎಲಿಮಿನೇಟ್ ಆಗ್ತಾರೆ, ನಾಳೆ ಏನೇನು ನಡೆಯುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.